ಕಳೆದ 5.5 ವರ್ಷಗಳಿಂದ 5 ವರ್ಷಗಳಿಂದ ಜಿ ಕನ್ನಡ ವಾಹಿನಿನ ಕನ್ನಡಿಗರು, ಎಲ್ಲ ವೀಕ್ಷಕರು, ಮಾಧ್ಯಮದವರು ನಿಮ್ಮೆಲ್ಲರ ಪ್ರೀತಿಯಿಂದ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತಿಗೆ ಕಳೆದ ಗುರುವಾರಕ್ಕೆ ಆಲ್ಮೋಸ್ಟ್ 293 ವಾರ, ಹತ್ತತ್ರ 300 ವಾರಗಳ ಕಾಲ ಪ್ರತಿ ವಾರ ರೇಟಿಂಗ್ ಲಿಸ್ಟ್ನಲ್ಲಿ ಜಿ ಕನ್ನಡ ನಂಬರ್ 1 ಆಗಿದೆ. ಆ್ಯಂಡ್ ಈ ಜರ್ನಿಗೆ ನಮಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದರ ಕಾಂಟ್ರಿಬ್ಯೂಷನ್ ಅತ್ಯಂತ ಮಹತ್ವವಾದ್ದು. ಈ ಸೀಸನ್ ಆಕ್ಚುಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಬಟ್ ಅದರ ಬದಲು ಇವತ್ತಿಗೆ ದೈವಾನುಗ್ರಹದಿಂದ ಇದೊಂದು ಸಕ್ಸಸ್ ಮೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸೀಸನ್ 8.3 ರೇಟಿಂಗ್ ಅಲ್ಲಿ 8.3 ರೇಟಿಂಗ್ ಅಲ್ಲಿ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಟಿವಿ ಮಾಧ್ಯಮದವರು ಗೊತ್ತಿರುತ್ತೆ, ಚೇಂಜ್ ಆಗ್ತಾ ಇರುವಂತಹ ಇವತ್ತಿನ ಟಿವಿ ವ್ಯೂವರ್ಶಿಪ್ಗಳಲ್ಲಿ 8.5 ರೇಟಿಂಗ್ ಅನ್ನುವಂಥದ್ದು ಅತಿ ದೊಡ್ಡ ನಂಬರ್ ಅಂತ ಹೇಳಿ. ತನಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಂದು ಹಂತಕ್ಕೆ ಹೋಗ್ತಿತ್ತು. 2022ರಲ್ಲಿ ಶಿವಣ್ಣನವರು ಅಣ್ಣ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಸೇರ್ಕೊಂಡ್ರು ಮಹಾಗುರುಗಳಾಗಿ. ಅವತ್ತಿನಿಂದ DKD ಬೇರೆನೇ ಸ್ಕೇಲಿಗೆ ಹೋಗಿದೆ. ಪ್ರತಿ ವರ್ಷ ಪ್ರತಿ ಸೀಸನ್ ಕೂಡ ಜಿ ಕನ್ನಡದ ಸಕ್ಸಸ್ಸಿಗೆ ಒಂದು ಕಿರೀಟಕ್ಕೆ ಒಂದು ದೊಡ್ಡ ಮಾಣಿಕ್ಯದಂತೆ ನಮಗೆ ಈ ಕಾರ್ಯಕ್ರಮ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರ್ತಿದೆ. ಸೊ ಈ ಸೀಸನ್ ಅನ್ನ ಒಂದು ಎಕ್ಸ್ಪೆರಿಮೆಂಟಲ್ ಸೀಸನ್ ಆಗಿ ಮಾಡಿದ್ವಿ. ಜಡ್ಜಸ್ಗಳ ಜೊತೆಗೆ ಮಾತನಾಡಿಕೊಂಡು ನಾನ್ ಡ್ಯಾನ್ಸಿಂಗ್ ಸೆಲೆಬ್ರಿಟಿಗಳು, ಅಂದ್ರೆ ಲೈಫ್ ಯಾವಾಗಲೂ ಒಂದು ಹೊಸ ಚಾಲೆಂಜ್ ಅನ್ನ ಎದುರುಗಡೆ ತರ್ತಿರುತ್ತೆ. ಆ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೊದಲನೇ ಸಾರಿಗೆ ಡ್ಯಾನ್ಸ್ ಬಹಳಷ್ಟು ಜನ ಅವರಲ್ಲಿ ಆ 12 ಜನ ಸೆಲೆಬ್ರಿಟಿಗಳಲ್ಲಿ ಮೊದಲನೇ ಬಾರಿಗೆ ವೇದಿಕೆ ಹತ್ತಿ ಒಂದು ಕಾಂಪಿಟೇಟಿವ್ ರೌಂಡ್ಗಳಲ್ಲಿ ಬರೋದಕ್ಕೆ ಒಪ್ಕೊಂಡ್ರು. ಅವರ ಏಜ್ ನಲ್ಲಿ, ಅವರ ಇರುವಂತಹ ಲಿಮಿಟೇಷನ್ ಅಲ್ಲಿ ಒಂದು ಫಿಸಿಕಲ್ ಚಾಲೆಂಜ್ ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅವರುಗಳಿಗೆ ಪಾರ್ಟ್ನರ್ ಆಗಿ 12 ಜನರನ್ನ ರಿಯಲ್ ಲೈಫ್ ಡ್ಯಾನ್ಸಿಂಗ್ ಟ್ಯಾಲೆಂಟ್ ಗಳನ್ನ ಕರ್ಕೊಂಡು ಬಂದ್ವಿ. ಕರ್ನಾಟಕದ 30 ಜನಗಳಲ್ಲಿ ಆಡಿಷನ್ ಮಾಡಿ ಅವರನ್ನ ಜೋಡಿಯಾಗಿ ತಂದಿಟ್ಟು ಕೊರಿಯೋಗ್ರಾಫರ್ಗಳ ಜೊತೆಗೆ, ಮೆಂಟರ್ಗಳ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಶಕ್ತಿ ನಮ್ಮ ಜಡ್ಜಸ್ಗಳು, ಹಾಗೆ ಅದು ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ಗಳು, ಮೆಂಟರ್ಗಳು ಆ್ಯಂಡ್ ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು. ಬಟ್ ಇದೆಲ್ಲದಕ್ಕೂ ನಮಗೆ ಅತಿ ದೊಡ್ಡ ತಾಕತ್ ಕೊಡುವಂಥದ್ದು ಶಿವಣ್ಣನವರ ಎನರ್ಜಿ. ಅಣ್ಣ ಫ್ಲೋರ್ನಲ್ಲಿದ್ದಾಗ ಅವರು ಇದಕ್ಕೆ ಒಂದು ಕೊಡುವಂತಹ ಕಳೆ ಆಗಲಿ, ವೈಬ್ರೇಷನ್ ಆಗಲಿ, ಆ ಪಾಸಿಟಿವಿಟಿ ಆಗಲಿ, ಅವರಿಗೆ ಬದುಕಿನ ಬಗ್ಗೆ ಇರುವಂತಹ ಪ್ರೀತಿ, ಡ್ಯಾನ್ಸಿನ ಬಗ್ಗೆ ಇರುವಂತಹ ಉತ್ಸಾಹ, ಆ ಕಂಟೇಜಿಯಸ್ ಮೂಮೆಂಟ್ ನಲ್ಲಿ ಇವತ್ತಿಗೆ ಒಂದು ಪಾಸಿಟಿವ್ ಸಕ್ಸಸ್ ಆಗಿದೆ. ಅಣ್ಣ ನಮ್ಮ ಜೊತೆಗೆ ಇರೋದೇ ಈ ಕಾರ್ಯಕ್ರಮದ ದೊಡ್ಡ ಭಾಗ್ಯ. ಆ್ಯಂಡ್ ಎಲ್ಲ ಸ್ಪರ್ಧಿಗಳಿಗೆ, ಎಲ್ಲ ಟ್ಯಾಲೆಂಟ್ಗಳಿಗೆ ಅವರ ಮುಂದೆ ವೇದಿಕೆ ಹತ್ತಿ ನಿಂತ್ಕೊಂಡು ತಮ್ಮ ಟ್ಯಾಲೆಂಟ್ ಅನ್ನು ಅವ್ರ ಮುಂದೆ ತೋರಿಸೋದಂತಹ ಅತಿ ದೊಡ್ಡ ಅವಕಾಶ, ಲೈಫ್ ಟೈಮ್ ಆಪರ್ಚುನಿಟಿ ಇದೆ. ಆ್ಯಂಡ್ ಅದಕ್ಕೆ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಪ್ರೀತಿನ ನಂಬರ್ ರೇಟಿಂಗ್ ಮೂಲಕ ತೋರಿಸಿದ್ದಾರೆ. ಈ ದೇವಸ್ಥಾನದ ಕಳಶ ನಮ್ಮ ಶಿವಣ್ಣ. ಸೊ ಅವರ ಆಶೀರ್ವಾದ, ಅವರ ಪ್ರೀತಿ ಎಷ್ಟು ದಿನ ಇರುತ್ತೆ. ಆ್ಯಂಡ್ ಅವರು ಲಿಫ್ಟ್ ಮಾಡುವಂಥ ಎನರ್ಜಿ ಇರಬಹುದು. ಆ್ಯಂಡ್ ಒಬ್ಬ ಕಾಸ್ಟ್ಯೂಮರಿಂದ ಹಿಡಿದು ಒಬ್ಬ ಸೆಟ್ ಹುಡುಗನ ತನಕ, ಬ್ಯಾಕ್ ಡ್ಯಾನ್ಸರಿಂದ ಹಿಡಿದು ಶೋ ಡೈರೆಕ್ಟರ್ ತನಕ ಎಲ್ಲರ ಹತ್ರನೂ ಅಷ್ಟೇ ಪ್ರೀತಿಯಿಂದ ನಡ್ಕೋತಾರೆ. ಆ್ಯಂಡ್ ಶಿವಣ್ಣನವ್ರ ಜೊತೆಗೆ ನಾನು ಗೀತಕ್ಕನವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾ ಮುಂದೆ ಇದೆಲ್ಲ ಕಾಣಿಸ್ಕೋಬೋದು, ಅಕ್ಕ ಆಲ್ಮೋಸ್ಟ್ ಪ್ರತಿ ವಾರ ಇಲ್ಲಿ ಬರ್ತಾರೆ. ಟೆಕ್ನಿಷಿಯನ್ಸ್ಗಳಿಗೆ ಬೇಕಿಂಗ್ ಕೇಕ್ಗಳನ್ನು ಇದನ್ನೆಲ್ಲ ತಂದು ಕೊಡ್ತಿರ್ತಾರೆ. ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ತೋರಿಸೋ ವಿಶ್ವಾಸ ಇದೆಯಲ್ಲ, ನಾವು ನೆಗೋಷಿಯೇಟಿಂಗಿಂದ ಹಿಡಿದು ಡೇಟ್ ತಗೊಳ್ಳೋ ತನಕ ಅವ್ರು ಕೂಡ ಪ್ರೀತಿ ಇದೆಯಲ್ಲ, ಅವರಿಗೆ ಒಂದು ಅತಿ ದೊಡ್ಡ ಪ್ರೀತಿ ಇದೆ DKD ಮೇಲೆ. ಜಿ ಕನ್ನಡ ಯಾವಾಗಲೂ ಋಣಿಯಾಗಿರುತ್ತೆ. ಥ್ಯಾಂಕ್ ಯು ಗೀತಕ್ಕ.